ಸೊ ಎಲ್ರಿಗೂ ನಮಸ್ಕಾರ. ಸೊ ಇದು ಬದ್ರೀಸ್ ಅಕಾಡೆಮಿ ವತಿಯಿಂದ ಜನವರಿ 3 ಮತ್ತು 4ನೇ ತಾರೀಕು ನಾವೊಂದು ಎಜುಕೇಷನ್ ಎಕ್ಸ್ಪೋನ ಹಮ್ಮಿಕೊಂಡಿದ್ದೀವಿ. ಏನಪ್ಪ ಅಂತ ಹೇಳಿದ್ರೆ ಇದನ್ನು ನಾವು 2 ದಿವಸ ಮಾಡ್ತಾ ಇದ್ದೀವಿ. ಮೊದಲನೇ ದಿನ ಬಂದುಬಿಟ್ಟು ಪರ್ವ ಪ್ರವರ್ತನಂ ಅಂಥೇಳಿ, 2ನೇ ದಿನ ಬಂದುಬಿಟ್ಟು ಪರ್ವ ಭವಿಷ್ಯಧಾರ ಅಂತ. ಸೊ ಇದ್ರ ಬಗ್ಗೆ ನಾನು ಹೇಳೋದಕ್ಕೂ ಮುಂಚೆ ನಮ್ಮ ಬಗ್ಗೆ ನಾವು ಒಂದು 2 ನಿಮಿಷ ಹೇಳ್ಬಿಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ನಾವು 2 ವರ್ಷದ ಮುಂಚೆ ಈ ಬದ್ರೀಸ್ ಅಕಾಡೆಮಿನ ಶುರು ಮಾಡಿದ್ವಿ. ಸೊ 2 ವರ್ಷದಿಂದ ನಾವು ಇಲ್ಲಿವರೆಗೂ ಒಂದು 600ರಿಂದ 500 ಮಕ್ಕಳವರೆಗೂ ಪಾಠ ಕಲಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಇಂಟೆನ್ಷನು ದುಡ್ಡು ಅನ್ನೋದಕ್ಕಿಂತ ಫಸ್ಟು ಪ್ರತಿ ಮಗುಗೂ ಕೂಡ ಎಜುಕೇಷನ್ ರೀಚ್ ಆಗಬೇಕು, ಅದು ಪ್ರಾಪರ್ ವೇಯಲ್ಲಿ ರೀಚ್ ಆಗಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಈಗ ಮೊದಲನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಪ್ರತಿ ಮಗು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಆ ಡಿಫ್ರೆಂಟ್ ಆಗಿರೋ ಮಗುಗೆ ಹೆಂಗೆ ಪಾಠ ಮಾಡಬೇಕು ಅನ್ನೋದನ್ನು ಅನಲೈಸ್ ಮಾಡಿ ನಾವು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತೀವಿ. ಇದು ನಮ್ಮ ಮೇಯ್ನ್ ಎಕ್ಸ್ಕ್ಲೂಸಿವಿಟಿ ಅಂತಲೇ ಹೇಳ್ಬೋದು. ಈಗ ನಾವು ಯಾಕೆ ಇವೆಂಟ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ವೆರಿ ಸಿಂಪಲ್. ತುಂಬ ಜನ ಪೇರೆಂಟ್ಸು ನನಗೇ ಒಂದು 100-150 ಜನ ಪೇರೆಂಟ್ಸು ಕೇಳಿದ್ರು. ಏನಂತ ಕೇಳಿದ್ರು ಅಂತ ಹೇಳಿದ್ರೆ, ಯಾವ ಸ್ಕೂಲ್ ಚೆನ್ನಾಗಿದೆ, ಯಾವ ಕಾಲೇಜ್ ಚೆನ್ನಾಗಿದೆ, 10th ಆದಮೇಲೆ ಏನು, PUC ಆದಮೇಲೇನು, ಅಥವಾ ಇನ್ನೂ ಏನು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ನಮ್ಮ ಮಕ್ಕಳಿಗೆ ಆ್ಯಡ್ ಆನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಮಗೆ ತುಂಬ ಎನ್ಕ್ವೈರೀಸ್ ಬಂತು. ನಾವು ಅದಕ್ಕೆ ಏನು ಮಾಡಿದ್ವಿ, ಈಗ ನಾವು ಪ್ರತಿ ಪೇರೆಂಟ್ಸ್ಗೂ ಕೂಡ ಆನ್ಸರ್ ಮಾಡೋದಕ್ಕಾಗಲ್ಲ. ಆ ಮಗುನೇ ಡಿಫ್ರೆಂಟ್ ಆಗಿರುತ್ತೆ, ಪ್ರತಿ ಮಗು ಕೂಡ ಡಿಫ್ರೆಂಟ್ ಇರುತ್ತೆ ಅದರದ್ದೇ ಆದಂಥ ಓನ್ ವೇಲಿ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಈ ಒಂದು ಎಜುಕೇಷನ್ ಎಕ್ಸ್ಪೋನ ಪ್ರತಿ ಪೇರೆಂಟ್ಸ್ಗೂ ಕೂಡ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಜನವರಿ 3ನೇ ತಾರೀಕು ಮತ್ತು 4ನೇ ತಾರೀಕು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ 30ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್ಗಳು ಭಾಗವಹಿಸ್ತಾ ಇದ್ದಾವೆ. ಇಲ್ಲಿ ಈ ದಾಸರಳ್ಳಿ ಭಾಗದಲ್ಲಾಗಿರ್ಬೋದು ಅಥವಾ ದಾಸರಳ್ಳಿನ ಒಂದು ಚೂರು ದೂರದಲ್ಲಾಗಿರ್ಬೋದು, ಅಲ್ಲಿರೋಂಥ ಇನ್ಸ್ಟಿಟ್ಯೂಷನ್ಸ್ಗಳು ಭಾಗವಹಿಸ್ತಾ ಇದ್ದಾವೆ. ಹೇಳಬೇಕಂತ ಹೇಳಿದ್ರೆ ಒಂದು ನೇಮ್ಲಿ ಈಗ ಹೇಳಬೇಕು ಅಂತ ಹೇಳಿದ್ರೆ ಕಿಡ್ಜಿ, ಮಾಸ್ಟರ್ಸ್ PU ಕಾಲೇಜ್, ಹಿಂಡೋ ಗ್ಲೋಬು, ವಿದ್ಯಾಸೌಧ, ಶ್ರೇಯಾ ಇನ್ಸ್ಟಿಟ್ಯೂಟ್, ಧನ್ವಂತ್ರಿ, ಓಷನ್ಸು, NPS ಜಾಲಹಳ್ಳಿ ಆಗಿರ್ಬೋದು, ಶ್ರೀರಾಮ್, ಇನ್ನೂ ಕೆಲವೊಂದು ಸ್ಕೂಲ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಇದಕ್ಕೆ ಅತಿ ಹೆಚ್ಚು ಸ್ಕೂಲ್ಗಳು, 30ಕ್ಕಿಂತ ಹೆಚ್ಚು ಸ್ಕೂಲ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮಕ್ಕಳಿಗೆ ಅಡ್ವಾಂಟೇಜ್ ಆಗುವಂಥದ್ದು ಏನು ಇದರಿಂದ ಟೇಕ್ ಅವೇ ಸಿಗುತ್ತೆ ಅಂತ ಹೇಳಿದ್ರೆ, ತುಂಬ ಜನ ಪೇರೆಂಟ್ಸಿಗೆ ಒಂದು ಐಡಿಯಾ ಇಲ್ಲ, ಯಾವ ಸ್ಕೂಲ್ಸ್ ಹೆಂಗೆ ರನ್ ಆಗುತ್ತೆ, ಏನು ಕತೆ ಅಂತ ಗೊತ್ತಿಲ್ಲ. ಈಗ ನಾವು ಈಗ ನಮ್ಮ ಬದ್ರೀಸ್ ಅಕಾಡೆಮಿನೇ ತೊಗೊಳ್ಳೋಣ. ಬದ್ರೀಸ್ ಅಕಾಡೆಮಿ ಹೆಂಗೆ ರನ್ ಆಗುತ್ತೆ ಅಥವಾ ಇವರು ಹೆಂಗೆ ಪಾಠ ಮಾಡ್ತಾರೆ, ಏನು ಕತೆ ಅಂತ ಹೇಳಿಬಿಟ್ಟು ತುಂಬ ಜನಕ್ಕೆ ಗೊತ್ತಿರಲ್ಲ. ಸೊ ನಾವಲ್ಲಿ ಒಂದೇ ಒಂದು ಕಾಮನ್ ಪ್ಲೇಸಲ್ಲಿ ನಾವು ಗ್ಯಾದರ್ ಆಗಿಬಿಟ್ಟು ಜನರಿಗೆ ಹೇಳಿದಾಗ ನಮ್ಮ ಬಗ್ಗೆನೂ ಗೊತ್ತಾಗುತ್ತೆ, ಪ್ಲಸ್ ಸ್ಕೂಲ್ಸ್ ಹೆಂಗೆ ರನ್ ಆಗುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಅನ್ನೋ ಒಂದು ಕಾರ್ಯಕ್ರಮ ಇದು 2 ದಿನಗಳ ಕಾರ್ಯಕ್ರಮ ಆಗಿರುತ್ತೆ. ಮೊದಲನೇದು ಜನವರಿ 3ನೇ ತಾರೀಕು ಇರುತ್ತೆ. ಜನವರಿ 3ನೇ ತಾರೀಕು ಬಂದುಬಿಟ್ಟು ಪ್ರವರ್ತನಂ ಅಂತ ಇಟ್ಟಿದ್ದೀವಿ. ಇಲ್ಲಿ ಇದು ಮೊದಲನೇ ಒಂದು ದಿನದ ಕಾರ್ಯಕ್ರಮಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ, ಒಂದು ನಾವು ಹಾನರಿಂಗ್ ದ ನ್ಯಾಷನಲ್ ಪಿಲ್ಲರ್ಸ್ ಅಂತ ಹೇಳಿ ಥೀಮಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಾನರಿಂಗ್ ದ ನ್ಯಾಷನಲ್ ಪಿಲ್ಲರ್ಸ್ ಅಂದರೆ ಯಾವುದ್ಯಾವುದು, ಒಂದು ಮಿಲ್ಟ್ರಿ ಒಂದು ಸ್ಟ್ರೀಮಿಂದ ಆಗಿರ್ಬೋದು, ಅಥವಾ ಡಿಫೆನ್ಸ್ ಸ್ಟ್ರೀಮಿಂದ, ಅದಾದಮೇಲೆ ಮತ್ತೆ ಒಂದು ಜಡ್ಜ್ ಸ್ಟ್ರೀಮಿಂದ ಆಗಿರ್ಬೋದು, ಅಡ್ವೊಕೇಟ್ ಆಗಿರ್ಬೋದು, ಅಥವಾ IAS ಆಫೀಸರ್ಸ್, IPS ಆಫೀಸರ್ಸ್, ಈ ಥರದವ್ರು ಎಲ್ಲರೂ ಕೂಡ ಮೊದಲನೇ ದಿನ ಬಂದು ಇವೆಂಟ್ನ ಇನಾಗ್ರೇಟ್ ಮಾಡಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗ ಗೆಸ್ಟ್ಗಳು ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇ ದಿನ ಜಡ್ಜಸ್ ಇರ್ತಾರೆ, ಅಡ್ವೊಕೇಟ್ಸ್ ಇರ್ತಾರೆ, IAS ಆಫೀಸರ್ಸ್ ಇರ್ತಾರೆ, IPS ಆಫೀಸರ್ಸ್ ಇರ್ತಾರೆ, ಆರ್ಮಿ ಆಫೀಸರ್ಸ್ ಇರ್ತಾರೆ. ಈಗ ಅದಾದಮೇಲೆ ಫಾರ್ಮಿಂಗಿಗೆ ಸಂಬಂಧಪಟ್ಟಂಥ ಒಂದಷ್ಟು ಆಫೀಸರ್ಸ್ಗಳು ಕೂಡ ಬರ್ತಾ ಇದ್ದಾರೆ. ಯಾಕಂದರೆ ಈಗ ಕಂಪ್ಲೀಟ್ಲಿ ನಾವೇನೇ ಮಾಡಿ ಎಷ್ಟೇ ಮುಂದುವರೆದ್ರೂ ಕೂಡ ಫಾರ್ಮಿಂಗ್ ಭಾಳ ಇಂಪಾರ್ಟೆಂಟು. ಸೊ ಫಾರ್ಮಿಂಗ್ ಸೆಕ್ಟರಿಂದ ಕೂಡ ಒಂದಷ್ಟು ಆಫೀಸರ್ಸು ಮತ್ತು ಫಾರ್ಮಿಂಗಲ್ಲಿ ಅಚೀವ್ ಮಾಡಿರುವಂಥವ್ರು ಕೂಡ ಬರ್ತಾ ಇದ್ದಾರೆ. ಈಗ ಮೊದಲನೇ ದಿನ ಜಡ್ಜಸ್ ಇರ್ತಾರೆ, ಅಡ್ವೊಕೇಟ್ಸ್, IAS, IPS, ಆರ್ಮಿ ಆಫೀಸರ್ಸ್ ಇರ್ತಾರೆ. ಅದರಲ್ಲಿ ಇವಾಗ ಜಡ್ಜಸ್ ಬಂದುಬಿಟ್ಟು ಹೈಕೋರ್ಟ್ ಜಸ್ಟಿಸ್ ಆಗಿರುವಂಥ HP ಸಂದೇಶ್ ಸರ್ ಬರ್ತಾ ಇದ್ದಾರೆ. ಅದಾದಮೇಲೆ ರಿಟೈರ್ಡ್ ಆಗಿರುವಂಥ BA ಪಾಟೀಲ್ ಸರ್, ಅವರು ಕೂಡ ಜಸ್ಟ್ ಮೊನ್ನೆ ಒಂದು 3 ತಿಂಗಳಾಯಿತು, ಅವರು ಕೂಡ ಬರ್ತಾ ಇದ್ದಾರೆ. ಅದಾದಮೇಲೆ ಡೆಸಿಗ್ನೇಟೆಡ್ ಅಡ್ವೊಕೇಟ್ ಆಫೀಸರ್ ಬಂದುಬಿಟ್ಟು ಬಸವರಾಜು ಸರ್ ಬರ್ತಾ ಇದ್ದಾರೆ. IAS ಆಫೀಸರ್ ಕೂಡ ಒಬ್ಬರು ಬರ್ತಾ ಇದ್ದಾರೆ, ಬಟ್ ಅವ್ರ ನೇಮ್ ಇನ್ನೂ ನಾವು ಅಂದರೆ ಕನ್ಫರ್ಮ್ ಆಗಿಲ್ಲ. ಸೊ ಅವರು ಕೂಡ ಬರ್ತಾರೆ. ಈಗ IPS ಆಫೀಸರ್ ಬಂದುಬಿಟ್ಟು ಅಲೋಕ್ ಕುಮಾರ್ ಸರ್ನ ಕೂಡ ನಾವು ಅಪ್ರೋಚ್ ಮಾಡಿದ್ವಿ, ಅದು ಬರ್ತೀನಿ ಅಂತ ಹೇಳಿದ್ದಾರೆ, ಬಟ್ ಕನ್ಫರ್ಮ್ ಇನ್ನೂ ಆಗಬೇಕಾಗಿದೆ. ಆರ್ಮಿ ಆಫೀಸರ್ ಬಂದು ಕ್ಯಾಪ್ಟನ್ ನವೀನ್ ನಾಗಪ್ಪ ಸರ್, ಕಾರ್ಗಿಲಲ್ಲಿ ಯುದ್ಧ ಮಾಡಿದಂಥ ಒಬ್ಬರು, ಅವರು ಬರ್ತಾ ಇದ್ದಾರೆ. ಸೊ ಇದು ಮೊದಲನೇ ದಿನದ ಗೆಸ್ಟ್ ಲೀಸ್ಟು. ಸೆಕೆಂಡ್ನೇ ದಿನದ ಥೀಮ್ ಬಂದುಬಿಟ್ಟು ನಾವು ಬಿಸ್ನೆಸ್ಸಿಗೆ ಅಥವಾ ಒಂದು ಕಂಪ್ಲೀಟ್ಲಿ ಎಜುಕೇಷನ್ ಮತ್ತು ಫ್ಯೂಚರ್ಗೆ ಆಪರ್ಚುನಿಟೀಸ್ ಏನೇನಿದೆ ಆ ಒಂದು ರೀತಿಯ ಸ್ಟ್ರೀಮ್ಸ್ಗಳಿಗೆ ನಾವು ಒಂದು ಥೀಮನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ 2ನೇ ದಿನ ಬಂದುಬಿಟ್ಟು ಕಂಪ್ಯೂಟರ್ಸ್ಗೆ ಅಥವಾ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಸೈಂಟಿಸ್ಟ್ಗಳನ್ನ ಕರೆಸ್ತಾ ಇದ್ದೀವಿ. ಅದಾದಮೇಲೆ ಒಂದು ಬಿಸ್ನೆಸ್ಸಲ್ಲಿ ಅಚೀವ್ ಮಾಡಿರುವಂಥ ಒಂದಷ್ಟು ಇವ್ರನ್ನ ನಾವು ಕರೆಸ್ತಾ ಇದ್ದೀವಿ. ಮೇಯ್ನ್ಲಿ
ಸೆಕೆಂಡ್ನೇ ದಿನಾನ ನಾವು ಡೆಡಿಕೇಟ್ ಮಾಡಿರೋದು ಒಂದೇ ಒಂದು ಬಿಸ್ನೆಸ್ಸು ಮತ್ತು ಫ್ಯೂಚರ್ ಆಪರ್ಚುನಿಟೀಸ್ ಏನೇನು ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಕೊಡೋದಕ್ಕೆ ಒಂದಷ್ಟು ಜನ ಬರ್ತಾ ಇದ್ದಾರೆ. ಅದರಲ್ಲಿ ಲಕ್ಷ್ಮೀಕಾಂತ್ SM, ಸೊ ಅವರು ಬಂದುಬಿಟ್ಟು AI ಸೈಂಟಿಸ್ಟ್ ಆಗಿದ್ದಾರೆ, ಟಾರ್ಗೆಟ್ ಟೆಕ್ಕಲ್ಲಿ ಅವರು ಸೈಂಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ನಂದಿತಾ ನಾಗರಾಜ್ ಅಂತ ಹೇಳ್ಬಿಟ್ಟು ಅವ್ರದ್ದು USL ಕಂಪ್ನಿ ಇದೆ. ಸೊ ಕಂಪ್ಲೀಟ್ಲಿ ಅವರು ತುಂಬ ಚೆನ್ನಾಗಿ ಒಂದು ಕಂಪ್ನಿನ ರನ್ ಮಾಡ್ತಾ ಇದ್ದಾರೆ. ಅವರು ಬಂದುಬಿಟ್ಟು ಬಿಸ್ನೆಸ್ಸಲ್ಲಿ ಏನೇನೆಲ್ಲ ಆಪರ್ಚುನಿಟೀಸ್ ಇದೆ, ಫ್ಯೂಚರಲ್ಲಿ ಏನೇನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾರೆ. ಅದಾದಮೇಲೆ ಹಾರ್ಟಿಕಲ್ಚರಲ್ ಇನ್ಸ್ಟಿಟ್ಯೂಟ್ ಅಂದರೆ ಫಾರ್ಮಿಂಗಿಗೆ ಸಂಬಂಧಪಟ್ಟಂಥವ್ರು, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟವ್ರು ಆಗಿರುವಂಥವ್ರು ಬಂದುಬಿಟ್ಟು ಧನಂಜಯ MV ಸರ್. ಸೊ ಇವರು ಪ್ರಿನ್ಸಿಪಲ್ ಸೈಂಟಿಸ್ಟ್ ಹಾರ್ಟಿಕಲ್ಚರಲ್ ಇನ್ಸ್ಟಿಟ್ಯೂಟಲ್ಲಿ. ಸೊ ಅವರು ಕೂಡ ಬಂದುಬಿಟ್ಟು ಆಂಟ್ರಪ್ರಿನರ್ಶಿಪ್ಗೆ ಸಂಬಂಧಪಟ್ಟಂಗೆ ಮತ್ತು ಅದಾದಮೇಲೆ ಒಂದು ಫ್ಯೂಚರಲ್ಲಿ ಯಾವ್ಯಾವ ಥರ ಅಗ್ರಿಕಲ್ಚರಲ್ಲಿ ಆಪರ್ಚುನಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಅವರು ನಮಗೆ ಉದ್ದೇಶಿಸಿ ಮಾತಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಡಾಕ್ಟರ್ ಪ್ರೊಫೆಷನ್ಗೆ ಸಂಬಂಧಪಟ್ಟಂಗೆ ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಬಂದು ಕ್ಲಾರಿಟಿ ಕೊಡ್ತಾರೆ. ಇದೆಲ್ಲದಕ್ಕಿಂತ ಮಕ್ಕಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬರೀ ಇದನ್ನೇ ಕೇಳಬೇಕಾ ಅಂತ ಕೇಳ್ತಿರ್ತಾರೆ. ಸೊ ಇದೊಂದೇ ಇರಲ್ಲ, ಮಕ್ಕಳಿಗೆ ಆಟ ಆಡೋಂಥದ್ದಾಗಿರ್ಬೋದು, ಮ್ಯಾಜಿಕ್ ಶೋಸ್ ಇರುತ್ತೆ, ಅದಾದಮೇಲೆ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅದೆಲ್ಲದಕ್ಕಿಂತ ಪೇರೆಂಟ್ಸಿಗೆ ಇಲ್ಲಿ ಒಂದು ಪ್ಲೇಸಲ್ಲಿ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಕ್ಲಾರಿಟಿನ ಆವತ್ತು ಬಂದು ಪ್ರತಿ ಪೇರೆಂಟ್ಸು ಕೂಡ ತೊಗೊಂಡೋಗ್ಬೋದು. ನಾವೆಲ್ಲ ಪೇರೆಂಟ್ಸ್ಗೂ ಹೇಳೋದೇನಪ್ಪ ಅಂತ ಹೇಳಿದ್ರೆ, ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಲ್ಲ ಪ್ರೊಫೆಷನಿಂದನೂ ಕೂಡ ನಾವು ಒಬ್ಬೊಬ್ಬರು ಎಕ್ಸ್ಪರ್ಟೈಸ್ನ ಕರೆಸ್ತಾ ಇದ್ದೀವಿ. ಆ ಎಕ್ಸ್ಪರ್ಟೈಸ್ನ ಕರೆಸಿ ನೀವು ಕೂಡ ನಾವು ಗೆಸ್ಟ್ ಒಟ್ಟಿಗೆ ನಿಮಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತೀವಿ. ನೀವು ಕೂಡ ನಿಮ್ಗೆ ಗೊತ್ತಿರೋವಂಥದ್ದು ಅಥವಾ ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ಬಂದು ನೀವು ಅವ್ರ ಹತ್ರ ಒಂದಷ್ಟು ಕ್ವೆಶನ್ಸ್ನ ಕೇಳ್ಬೋದು. ಕ್ವೆಶನ್ಸ್ನ ಕೇಳಿ ನೀವು ನಿಮ್ಗೇನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫೈ ಮಾಡಿಕೊಂಡ್ರೆ ನಿಮಗೂ ಒಂದು ಗೊತ್ತಾಗುತ್ತೆ, ಏನು ನಿಮ್ಮ ಮಕ್ಕಳಿಗೆ ಏನು ನೀವು ಫ್ಯೂಚರಲ್ಲಿ ಯಾವ ಒಂದು ಕೋರ್ಸ್ನ ಕೊಡಿಸ್ಬೋದು ಅಥವಾ ಏನು ಮಾಡ್ಬೋದು ಅಂತ ಒಂದು ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ.